ನೆಕ್ಸ್ಟ್ ಡೇ ಖುಷಿ ಪ್ರೋಗ್ರಾಮ್ ನಮ್ಮದು ನೈಟ್ 6 o'clock ಸ್ಟಾರ್ಟ್ ಆಗುತ್ತೆ. ನಮ್ಮ ಡ್ಯಾನ್ಸ್ ಬಂದು 7 or 8 ಆಗ್ಬೋದು. ನೀವು ಅಷ್ಟರಲ್ಲಿ ಬಂದುಬಿಡಿ ಆಯಿತಾ? ಮೋಕ್ಷ, ಲೇಟ್ ಆದರೆ ಅಲ್ಲಿ ನಿದ್ದೆ ಬಂದು ಮಲ್ಕೋಬಿಟ್ಯಾ? ಹುಷಾರು, ಬೇಕಿದ್ರೆ ಕೀರ್ತನೆಗೆ ಹೇಳಿರ್ತೀನಿ ಒಂದು ವಾಟರ್ ಬಾಟಲ್ನ ಇಟ್ಕೊಂಡಿರು ಅಂತ, ಆವಾಗವಾಗ ನಿನ್ನ ಮುಖಕ್ಕೆ ನೀರು ಎರಚಕ್ಕೆ. ಖುಷಿ, ಇವತ್ತು ನಿನ್ನ ನನ್ನಿಂದ ಕಾಪಾಡೋಕ್ಕೆ ಯಾರೂ ಇಲ್ಲ ಅಂತ ಹೇಳಿ ಮೋಕ್ಷ ಕಡೆ ಓಡಿದ್ಲು. ಮೋಕ್ಷ ಫಸ್ಟು ನನ್ನ ಹಿಡಿ ನೋಡೋಣ ಅಂತ ಹೇಳಿ ಓಡೋದ. ಶ್ರೀ ಅವ್ನ ಕಿವಿ ಹಿಡ್ಕೊಂಡು ಆಫೀಸ್ ಹೋಗೋ ಟೈಮಲ್ಲಿ ಏನು ನಿಂತ ಅಲರ್ಟೆ? ಮೋಕ್ಷ, ಅಣ್ಣ ಕಿವಿ ನೋಯ್ತಿದೆ ಬಿಡೋ. ಖುಷಿ, ಇನ್ನೂ ಜೋರಾಗಿ ಹಿಂಡು. ರಾಧ, ಅಯ್ಯೋ ಮತ್ತೆ ಶುರುವಾಯ್ತಾ ನಿಮ್ಮದು? ಮೋಕ್ಷ, ಅಮ್ಮ ಅಣ್ಣಂಗೆ ಹೇಳು ನನ್ನ ಬಿಡೋಕೆ. ರಾಧ, ಶ್ರೀ ಬಿಡೋ ಹೋಗಲಿ. ಶ್ರೀ ಅವನ ಕಿವಿನ ಬಿಟ್ಟು ಬಾ ಆಫೀಸಿಗೆ ಟೈಮ್ ಆಯಿತು ಅಂತ ಹೇಳಿ ಮೋಕ್ಷನ್ ಕರ್ಕೊಂಡೋದ. ಈ ಕಡೆ ಖುಷಿನೂ ಕಾಲೇಜ್ ಹೊರಟ್ಲು. ಕೀರ್ತನ, ಖುಷಿ ಏನಿವತ್ತು ಇಷ್ಟು ಬೇಗ ಬಂದಿದೆಯಲ್ಲ? ಯಾವಾಗ ನೋಡಿದ್ರು ನಾನೇ ಬಂದು ಕೂಗ್ತಿದ್ದೆ ಅಲ್ವಾ? ಖುಷಿ, ಬೇಗ ರೆಡಿ ಆದೆ ಅಷ್ಟೇ. ಕೀರ್ತನ, ನೈಟೆಲ್ಲ ನಿದ್ದೆ ಮಾಡಿರಲ್ಲ ಅಲ್ವಾ ಡ್ಯಾನ್ಸ್ ಅಂತ, ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಬಂದಿದ್ಯಾ. ಖುಷಿ, ಹಾಗೇನಿಲ್ಲ ಕಣೆ, ಸುಮ್ಮನೆ ಬಾ. ಕೀರ್ತನ, ಓಹೋ ಏನಿವತ್ತು ನಿನ್ನ ಕನಸಿನ ರಾಜ್ಕುಮಾರ ಏನಾದರೂ ಬಂದಿದ್ನಾ? ಇಷ್ಟೊಂದು ಖುಷಿಯಾಗಿದೆಯಲ್ಲ. ಈ ಕಡೆ ಕಾಲೇಜಲ್ಲಿ ಭುವಿತಾ ಫೋನ್ ಕಟ್ ಮಾಡಿ ಕೆಲಸ ಆಗಿದೆಯಂತೆ ಅಂತ ಹೇಳಿದ್ಲು. ಶಿವಾಲಿ, ನಮ್ಮನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಅವಳಿಂದ ಇಡೀ ಕಾಲೇಜ್ಗೆ ಗೊತ್ತಾಗುತ್ತೆ ಬಿಡು. ಪ್ರೀತಿ, ಅವಳ ಹತ್ರ ಇನ್ನೊಂದು ಸಲ ಇದ್ರ ಬಗ್ಗೆ ಮಾತಾಡಬೇಕಿತ್ತು. ಈ ಥರ ಮಾಡೋದು ಸರಿ ಇಲ್ಲ ಅನಿಸ್ತಿದೆ. ಶಿವಾಲಿ, ಯಾಕೆ ಅವಳ ಥರ ನೀನು ಲೋ ಕ್ಲಾಸ್ ಅಂತ ಕರುಣೆ ಏನಾದರೂ ಬರ್ತಿದೆಯಾ? ನಿಮ್ಮ ಬುದ್ಧಿ ಅಂತೂ ಬದಲಾಗತ್ತೆ ಇಲ್ಲ ಅಲ್ವಾ? ನಿನ್ನ ಫ್ರೆಂಡ್ ಮಾಡ್ಕೊಂಡ್ವಲ್ಲ ನಾವು, ನಮ್ಮ ತಪ್ಪು. ಪ್ರೀತು, ನಿಮ್ಮದೆಲ್ಲ ತಪ್ಪು. ನಾನು ನಿಮ್ಮ ಜೊತೆ ಫ್ರೆಂಡ್ ಮಾಡ್ಕೊಂಡಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಳು. ಭುವಿತಾ, ಖುಷಿಗೆ ಯಾಕಾದರೂ ನಮ್ಮನ್ನ ಎದುರಾಕೊಂಡ್ವೋ ಅಂತ ಅನ್ನಿಸ್ಬೇಕು, ಹಾಗೆ ಮಾಡಿದ್ದೀನಿ. ಖುಷಿ ಫೇಸಲ್ಲಿ ಖುಷಿನೇ ಇರಬಾರ್ದು, ಆ ರೀತಿ ಮಾಡಿದ್ದೀನಿ. ಈ ಕಡೆ ಕೀರ್ತನ, ಗೈಸ್ ನಿಮ್ಮ ಸಾಂಗ್ ಸ್ವಲ್ಪ ಹಾಡಿ. ಕಿರಣ್, ನೋ 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 ನಾವು ಸ್ಟೇಜ್ ಮೇಲೆ ಆಡಬೇಕು, ಆಗ ನೀವು ಕೇಳಿ. ಖುಷಿ, ದಿಸ್ ಇಸ್ ಟೂ ಮಚ್. ಧ್ರುವ, ಬೇಬು ಬೇಬು ಅಂತ ಫುಲ್ ಗಾಬ್ರಿಲ್ ಬಂದ. ಕೀರ್ತನ, ಏನಾಯ್ತೋ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀಯಾ? ಕಿರಣ್, ಏನು ನಿನ್ನ ಡ್ಯಾನ್ಸಿಂದ ಏನಾದರೂ ತೆಗ್ದಾಕುದ್ರಾ? ಏನು ಕತೆ? ಧ್ರುವ ಅವನ ಕಡೆ ಒಂದು ಲುಕ್ ಕೊಟ್ಟು, ಬೇಬು ನೀನು ಭರತನಾಟ್ಯ ಡ್ಯಾನ್ಸಿಗೆ ಸೆಲೆಕ್ಟ್ ಆಗಿದೆಯಾ? ಖುಷಿ, ಏನು ಮಾತಾಡ್ತಿದ್ಯಾ ನೀನು? ಕೀರ್ತನ, ನಿನ್ನ ತಲೆ ಕರೆಕ್ಟಾಗಿ ಐತೆ ಅಲ್ವಾ? ಏನಾದರೂ ನಟ್ಟು ಬೋಲ್ಟು ಲೂಸ್ ಗಿಸ್ ಏನಾದರೂ ಆಗೈತಾ? ಖುಷಿ, ನಾವು ಗ್ರೂಪ್ ಡ್ಯಾನ್ಸ್ ನೇಮ್ ಕೊಟ್ಟಿದ್ದೀವಿ, ಅದು ನಾನು ಅವಳು ಒಟ್ಟಿಗೆ ಅಂತ ಹೇಳಿದ್ಲು. ಧ್ರುವ, ಮತ್ತೆ ಇದೇನಿದು ಅಂತ ಹೇಳಿ ಶೀಟ್ ತೋರಿಸ್ದ. ಕಿರಣ್ ಆ ಶೀಟ್ ಇಸ್ಕೊಂಡು ನೋಡಿದಾಗ, ಕರೆಕ್ಟ್ ಕಣೆ, ನಿನ್ನ ನೇಮ್ನ ಭರತನಾಟ್ಯಕ್ಕೆ ಸೆಲೆಕ್ಟ್ ಮಾಡಿದಾರಲ್ಲ, ಅದು ಬೇರೆ ವೆಲ್ಕಮ್ ಸ್ಪೀಚ್ ಆದಮೇಲೆ ನೆಕ್ಸ್ಟ್ ನಿನ್ನ ಡ್ಯಾನ್ಸೇ. ಕೀರ್ತನ, ಖುಷಿ ಬಾ ನೇಮ್ನ ಕ್ಯಾನ್ಸಲ್ ಮಾಡಿಸೋಣ. ಧ್ರುವ, ಈಗ ಹೋದ್ರೆ ಏನು ಯೂಸ್ ಇಲ್ಲ ಬಿಡಿ. ಖುಷಿ, ನೀನು ಹೇಗೋ ಈ ರೀತಿ ಡಿಸೈಡ್ ಮಾಡ್ತಿದ್ಯಾ? ಧ್ರುವ, ಈಗ ನಿನ್ನ ನೇಮ್ ಚೇಂಜ್ ಮಾಡೋಕ್ಕಾಗಲ್ಲ, ಆಗಲೇ ನಮ್ಮ ಸೀನಿಯರು ಪ್ರಿನ್ಸಿಪಲ್ ಹತ್ರ ನೇಮ್ ಎಲ್ಲ ಕೊಟ್ಟಾಗೈತೆ. ಅದು ಬೇರೆ ಭರತನಾಟ್ಯ ಡ್ಯಾನ್ಸ್ ಮಾಡೋರು ಯಾರೂ ಇಲ್ಲ, ನಿನ್ನೆ ಬರ್ಕೊಂಡಿದ್ದಾರೆ ಅಂದಮೇಲೆ ನೀನೇ ಡ್ಯಾನ್ಸ್ ಮಾಡಬೇಕು. ಪ್ರಿನ್ಸಿಪಲ್ ಹತ್ರನೇ ಮಾತಾಡೋಣ, ಈಗ ನಡೀರಿ. ಧ್ರುವ, ಹಾಂ ನಡೀರಿ ಹೋಗೋಣ. ಕಿರಣ್, ಫಸ್ಟ್ ಈ ವಿಷಯನ RS ಹತ್ರ ಹೇಳಬೇಕು ಅಂತ ಹೇಳಿ ಅಲ್ಲಿಂದ ಹೊಡೆದ. ಪ್ರಿನ್ಸಿಪಲ್ ಚೇಂಬರ್, ಧ್ರುವ, ಕೀರ್ತನ, ಖುಷಿ 3 ಜನನೂ ನಿಂತಿದ್ರು. ಪ್ರಿನ್ಸಿಪಲ್, ಅದೆಲ್ಲ ನನಗೆ ಗೊತ್ತಿಲ್ಲ, ಖುಷಿ ನಿನ್ನ ಭರತನಾಟ್ಯ ಮಾಡು ಅಷ್ಟೇ. ಧ್ರುವ, ಸರ್ ಅವಳಿಗೆ ಆ ಡ್ಯಾನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದಮೇಲೆ ಯಾಕ್ರಿ ನೇಮ್ ಬರೆಸ್ಬೇಕು? ಧ್ರುವ, ನಮಗೂ ಗೊತ್ತಿಲ್ಲ ಸರ್, ಅದು ಯಾರ ಥರ ನೇಮ್ ಬರ್ಸಿದ್ದಾರೆ ಅಂತ. ಪ್ರಿನ್ಸಿಪಲ್, ಏನು ತಮಾಷೆ ಮಾಡ್ತಿದ್ದೀರಾ? ನೇಮ್ ನೀವು ಬರ್ಸ್ತಾನೆ ಇನ್ಯಾರು ಬರ್ಸಕ್ಕೆ ಸಾಧ್ಯ? ಅದು ಬೇರೆ ನಿಮ್ಮ ಸೈನ್ ಕೂಡ ಇದೆ ಇಲ್ಲಿ. ಖುಷಿ, ನಾನು ಸೈನ್ ಮಾಡಿಲ್ಲ ಸರ್. ಪ್ರಿನ್ಸಿಪಲ್, ಶಟ್ ಅಪ್. ಏನು ಖುಷಿ, ಏನು ತಮಾಷೆ ಆಡ್ತಿದೀಯಾ? ನೀನು ಈ ಡ್ಯಾನ್ಸ್ ಮಾಡಲೇಬೇಕು, ಇಲ್ಲ ಅಂದರೆ ನೀನು TC ಕೊಟ್ಟು ಹೊರಗಡೆ ಕಳಿಸ್ಬೇಕಾಗುತ್ತೆ ಕಾಲೇಜಿಂದ.
ಕ್ಯಾರೆಕ್ಟರ್ ಇಸ್ ನಾಟ್ ಗುಡ್ ಅಂತ ಬರ್ಕೊಟ್ರೆ ನೀನು ಬೇರೆ ಕಾಲೇಜಿಗೆ ಸೇರ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸರ್, ಫಸ್ಟು ನಾವು ಹೇಳೋದನ್ನ ಕೇಳಿ. ಪ್ರಿನ್ಸಿಪಲ್ ಶಟ್ ಅಪ್ ಆ್ಯಂಡ್ ಗೆಟ್ ಔಟ್ ಹೇಳಿ 3 ಜನನೂ ಹೊರಗಡೆ ಕಳಿಸಿದ್ರು. ಖುಷಿ, ಮುಗೀತು, ಎಲ್ಲಾನು ಮುಗೀತು. ಕೀರ್ತನ, ಯಾವ ಸೀಮೆ ಪ್ರಿನ್ಸಿಪಲ್ ಇವನು? ನಮಗೆ ಗೊತ್ತಿಲ್ಲ ಅಂದರೂ ಮಾಡಿ ಅಂತನಲ್ಲ. ಈ ಪ್ರಿನ್ಸಿಪಲ್ಗೆ ಯಾವುದ್ರಲ್ಲಿ ಹೊಡಿಬೇಕೋ ಏನೋ. ಇವಾಗ ತಿಳಿತಾ ನನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಒಂದು ವಾಯ್ಸ್ ಕೇಳಿಸ್ತು. ಖುಷಿ ಆ ವಾಯ್ಸ್ನ ಕೇಳಿ, ಭುವಿತಾ ನೀನಾ? ಭುವಿತಾ, ಅಫ್ಕೋರ್ಸ್ ನಾನೇ ಮಾಡಿಸಿದ್ದು. ನನಗೆ ಹೇಳ್ದಲ್ಲ ನೀನು ಸೋಲೋ ಪರ್ಫಾರ್ಮೆನ್ಸ್ ಮಾಡು ಅಂತ, ನನಗೆ ಹೇಳ್ದಲ್ಲ, ಅದು ನನಗಿಷ್ಟ ಆಯಿತು. ಆದರೆ ಅದು ನನಗಿಂತ ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿನ್ನ ಹೆಸರು ಬರೆಸ್ದೆ. ಕೀರ್ತನ, ನೀನಾ ಈ ರೀತಿ ಮಾಡಿದ್ದು ಅಂತ ಹೇಳಿ ಹೊಡೆಯಕ್ಕೆ ಹೋದ್ಲು. ಧ್ರುವ ಅವಳ ಕೈ ಹಿಡ್ಕೊಂಡು ತಡ್ದ. ಶಿವಾಲಿ, ಎನಿವೇಸ್ ಈ ಕಾಲೇಜಿಂದ ಗೇಟ್ ಪಾಸ್ ತಗೋತಿದ್ರ, ಬಾಯ್. ಭುವಿತಾ, ಇವಾಗಲಾದರೂ ಗೊತ್ತಾಯ್ತಾ ನನ್ನ ಎದುರಾಕೊಂಡ್ರೆ ಯಾವ ಪರಿಸ್ಥಿತಿಗೆ ಹೋಯ್ತೀಯ ಅಂತ? ಏನಿವೆ, ನನ್ನ ಡ್ಯಾನ್ಸ್ ಇದೆ, ನಾನು ಪ್ರಾಕ್ಟೀಸ್ಗೆ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೋದ್ಲು. ಖುಷಿ, ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ನಾನು ಡ್ಯಾನ್ಸ್ ಮಾಡಲ್ಲ. ಭುವಿತಾ ಖುಷಿ ಕಡೆ ತಿರುಗಿ ನೋಡ್ತಾ, ಏನು ನೀನು ಡ್ಯಾನ್ಸ್ ಮಾಡಲೇಬೇಕು? ಖುಷಿ, ಈ ಡ್ಯಾನ್ಸ್ ನಮ್ಮ ಲೈಫ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರೆ ಸರಿ, ನಾನು ಮಾಡ್ತೀನಿ. ಭುವಿತಾ, ಏನು ವೆಸ್ಟರ್ನ್ ಡ್ಯಾನ್ಸ್ ಮಾಡೋದು ಅನ್ಕೊಬಿಟ್ಟಿದ್ಯಾ? ಕೀರ್ತನ, ಖುಷಿ ಏನು ಹೇಳ್ತಿದ್ಯಾ ನೀನು? ಶಿವಾಲಿ, ಓಹೋ, ಎಲ್ರ ಮುಂದೆ ಅವಮಾನ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದಾರೆ. ಬಾ ಭುವಿ ಹೋಗೋಣ ಅಂತ ಹೇಳಿ ಶಿವಾಲಿ ಮತ್ತು ಭುವಿ ಅಲ್ಲಿಂದ ಹೊರಟರು. ಧ್ರುವ, ಖುಷಿ, ಭರತನಾಟ್ಯ ಅಷ್ಟೊಂದು ಈಸಿ ಅಲ್ಲ ಕಣೆ, ಆ ಮುದ್ರೆಗಳೆಲ್ಲ ಕಳಿಯೋದು ತುಂಬಾ ಕಷ್ಟ. ಖುಷಿ ಏನು ಮಾತಾಡದೆ ಆ ಡ್ಯಾನ್ಸ್ ರೂಮ್ ಕಡೆ ಹೊರಟ್ಲು. ಕೀರ್ತನ, ಖುಷಿ ಏನೇ ಆಗೈತೆ ನಿನಗೆ ಅಂತ ಹೇಳಿ ಖುಷಿ ಹಿಂದೆ ಹೊರಟ್ಲು. ಖುಷಿ ಈ ಚಾಲೆಂಜ್ನ ಗೆಲ್ತಾಳ ಅಥವಾ ಸೋಲ್ತಾಳ? ಭರತನಾಟ್ಯನೇ ಗೊತ್ತಿಲ್ಲದೆ ಇರೋ ಖುಷಿ ಒಂದೇ ದಿನದಲ್ಲಿ ಹೇಗೆ ಕಲಿತಾಳೆ? ಅಥವಾ ಈ ಹಿಂದೆ ಅವಳು ಭರತನಾಟ್ಯಂ ಗೊತ್ತಿತ್ತಾ? ಖುಷಿ ಗೆಲ್ತಾಳ ಅಥವಾ ಸೋಲ್ತಾಳ ಅಂತ ತಿಳ್ಕೊಳ್ಳೋಕ್ಕೆ ನೆಕ್ಸ್ಟ್ ಎಪಿಸೋಡ್ವರೆಗೂ ಕಾಯ್ತಾ ಇರಿ. ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ.